Hi friends, complete MS Word tutorials. Previous ವಿಡಿಯೋದಲ್ಲಿ ಎಡಿಟಿಂಗ್ ಅಂಡ್ ಸ್ಟೈಲ್ಸ್ ಗ್ರೂಪ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಪೇಜಸ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಪೇಜಸ್ ಗ್ರೂಪ್ ಇನ್ ಇನ್ಸರ್ಟ್ ಮೆನ್ಯೂ. ಎಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Home menu is completed. In insert menu, the first group pages. Pages ಅಲ್ಲಿ ಮೂರು ಕಮಾಂಡ್ಸ್ ಇದೆ: ಕವರ್ ಪೇಜ್, ಬ್ಲಾಂಕ್ ಪೇಜ್, ಪೇಜ್ ಬ್ರೇಕ್. ಸೊ ಈ ಆಪ್ಷನ್ ಚೆಕ್ ಮಾಡೋಕೆ ನಾ ಎರಡು ಚಾಪ್ಟರ್ಸ್ ನ ಟೈಪ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ನಂಬರ್ 1 ಅಂಡ್ ಅದರಲ್ಲಿ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತೀನಿ ಆ ಚಾಪ್ಟರ್ದು ಕಂಟೆಂಟ್. ಅಂಡ್ ಚಾಪ್ಟರ್ ನಂಬರ್ 2 ಅದರಲ್ಲಿ ಕೂಡ ರ್ಯಾಂಡಮೈಸ್ ಫಂಕ್ಷನ್ ಈಕ್ವಲ್ ಟು RAND ಬ್ರಾಕೆಟ್ ಸ್ಟಾರ್ಟ್ ಅಂಡ್ ಕ್ಲೋಸ್ ರ್ಯಾಂಡಮೈಸ್ ಫಂಕ್ಷನ್. ನಿಮ್ಗೆ ಗೊತ್ತು, ಯೂಸ್ವಲಿ ಚಾಪ್ಟರ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕಂಪ್ಲೀಟ್ ಆಗುತ್ತೆ, ಅಲ್ಲೇ ಚಾಪ್ಟರ್ 2 ಸ್ಟಾರ್ಟ್ ಆಗಂಗಿಲ್ಲ. ಚಾಪ್ಟರ್ 2 ನಾವು ಏನ್ ಮಾಡ್ತೀವಿ, ಯೂಸ್ವಲಿ ನೆಕ್ಸ್ಟ್ ಪೇಜಿಗೆ ತೊಗೊಂಡು ಹೋಗ್ತೀವಿ. ಸೊ ಈ ಚಾಪ್ಟರ್ 2 ನಾನು ನೆಕ್ಸ್ಟ್ ಪೇಜಿಗೆ ತೊಗೊಂಡು ಹೋಗ್ಬೇಕು. ನೀವು ನೆಕ್ಸ್ಟ್ ಪೇಜಿಗೆ ತೊಗೊಂಡು ಹೋಗ್ಬೇಕಂದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ, ಎಂಟರ್ ಪ್ರೆಸ್ ಮಾಡ್ತಾರೆ. ಓಕೆ, ನಾ ಎಂಟರ್ ಪ್ರೆಸ್ ಮಾಡ್ತಾ ಅದನ್ನ ನೆಕ್ಸ್ಟ್ ಪೇಜಿಗೆ ತಗೊಂಡೋದೆ. ಅಂದ್ರೆ ಸೆಕೆಂಡ್ ಪೇಜ್ ಅಲ್ಲಿ ಈಗ ಚಾಪ್ಟರ್ 2 ಇದೆ. ನೋಡ್ಬೋದು, ಚಾಪ್ಟರ್ 1 ಫಸ್ಟ್ ಪೇಜ್ ಅಲ್ಲಿ ಇದೆ ಅಂಡ್ ಚಾಪ್ಟರ್ 2 ಸೆಕೆಂಡ್ ಪೇಜ್ ಅಲ್ಲಿ ಇದೆ. ನಾನು ಚಾಪ್ಟರ್ 1 ಒಳಗಡೆ ಸ್ವಲ್ಪ ಇನ್ನೂ ಏನಾದ್ರು ಟೈಪ್ ಮಾಡೋದಿದ್ರೆ ನಾನು ಟೈಪ್ ಮಾಡ್ತೀನಿ. ಅಸಿನ್ ನಾ ಒಂದು 7 ಲೈನ್ಸ್ ಟೈಪ್ ಮಾಡ್ತೀನಿ. 4 ಲೈನ್ಸ್, 5, 6 ಅಂಡ್ 7 ಲೈನ್ಸ್. ನೀವು ಎಷ್ಟು ಟೈಪ್ ಮಾಡಿದ್ದೀರಾ ನೋಡಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಬಿಗಿನಿಂಗ್ ಆಫ್ ದಿ ಪೇಜ್ ಅಲ್ಲಿ ಇದೆಲ್ಲ ಚೆಕ್ ಮಾಡಿ. ಅದು ಬಿಗಿನಿಂಗ್ ಆಫ್ ದಿ ಪೇಜ್ ಅಲ್ಲಿ ಇರೋದಿಲ್ಲ. ನೀವು ಎಷ್ಟು ಲೈನ್ಸ್ ಟೈಪ್ ಮಾಡಿದ್ರೆ ಅದು ಅಷ್ಟು ಲೈನ್ಸ್ ಮುಂದೋಗುತ್ತೆ. ಅಂದ್ರೆ ನಾವು ಏನ್ ಮಿಸ್ಟೇಕ್ ಮಾಡ್ತಾ ಇದೀವಿ, ಚಾಪ್ಟರ್ 2 ನ ನೆಕ್ಸ್ಟ್ ಪೇಜ್ ತಗೊಂಡು ಹೋಗೋಕೆ ಎಂಟರ್ ಪ್ರೆಸ್ ಮಾಡ್ತಾ ಇದೀವಲ್ಲ, ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಅದರಿಂದ ಏನಾಗುತ್ತೆ, ಸೆಕೆಂಡ್ ಪೇಜಿಗೆ ಹೋಗುತ್ತೆ. ನೀವು ಫಸ್ಟ್ ಪೇಜ್ ಅಲ್ಲಿ ಏನಾದ್ರು ಕಂಟೆಂಟ್ ನಂಬರ್ ಆಫ್ ಲೈನ್ಸ್ ಉಳಿದಿದ್ರೆ ಅಲ್ಲಿ ಟೈಪ್ ಮಾಡಿದಾಗ ಅದು ಆಟೋಮೆಟಿಕ್ ಮುಂದೆ ಹೋಗುತ್ತೆ. ಅಂದ್ರೆ ನಾವು ಎಂಟರ್ ಪ್ರೆಸ್ ಮಾಡಬಾರ್ದು ಚಾಪ್ಟರ್ ನೆಕ್ಸ್ಟ್ ಪೇಜಿಗೆ ತಗೊಂಡು ಹೋಗೋಕೆ. ಓಕೆ, ಅಂದ್ರೆ ಏನ್ ಮಾಡ್ಬೇಕೀಗ ಚೆಕ್ ಮಾಡೋಣ. ನಾನು ಈಗ ಕಂಟ್ರೋಲ್ Z ಪ್ರೆಸ್ ಮಾಡ್ತಾ ಇದ್ದೀನಿ. ಅಂಡು ಅಂದ್ರೆ ಏನಾಗುತ್ತೆ, ಪ್ರೀವಿಯಸ್ ಆಪ್ಷನ್ ಹೋಗುತ್ತೆ. ಮೊದಲು ಹೇಗಿತ್ತು ಅಲ್ಲಿ ಹೋಗುತ್ತೆ. ಈಗ ಅಂಡು ಪ್ರೆಸ್ ಮಾಡ್ತಾ ಇದ್ದೀನಿ. ಚಾಪ್ಟರ್ 2 ವಾಪಸ್ ಎಲ್ಲಿತ್ತು ಅಲ್ಲಿ ಬಂತು. ನೋಡಿ, ಈಗ ಒಂದೇ ಪೇಜ್ ಅಲ್ಲಿ ಚಾಪ್ಟರ್ 1 ಕೂಡ ಇದೆ ಅಂಡ್ ಚಾಪ್ಟರ್ 2 ಇದೆ. ನನ್ ಚಾಪ್ಟರ್ 2 ಎಲ್ಲಿ ಬೇಕಾಗಿದೆ, ನೆಕ್ಸ್ಟ್ ಪೇಜಿಗೆ ಬೇಕಾಗಿದೆ. ನೆಕ್ಸ್ಟ್ ಪೇಜಿಗೆ ಬೇಕಂದ್ರೆ ಎಂಟರ್ ಪ್ರೆಸ್ ಮಾಡಬಾರ್ದು. ಏನ್ ಮಾಡ್ಬೇಕು, ಪೇಜ್ ಬ್ರೇಕ್ ಪ್ರೆಸ್ ಮಾಡಬೇಕು. ಇನ್ಸರ್ಟ್ ಒಳಗಡೆ ಪೇಜಸ್ ಮೆನು ಒಳಗಡೆ ಥರ್ಡ್ ಆಪ್ಷನ್ ಇದೆ, ಪೇಜ್ ಬ್ರೇಕ್ ಅಂತ. ಆ ಪೇಜ್ ಬ್ರೇಕ್ ಕ್ಲಿಕ್ ಮಾಡಿ. ಪೇಜ್ ಬ್ರೇಕ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅದು ಸೆಕೆಂಡ್ ಪೇಜಿಗೆ ಬಂತು. ಡನ್. ಈಗ ಸ್ವಲ್ಪ ಇಲ್ಲಿ ಇನ್ನೂ ನಾನು ಟೈಪ್ ಮಾಡೋದಿದೆ. ನಾನು ಟೈಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಒಂದೇ ಚಾಪ್ಟರ್ ಅಲ್ಲಿ ಒಳಗಡೆ ಒಂದು 8 ಲೈನ್ಸ್ ಟೈಪ್ ಮಾಡ್ತೀನಿ. ಲೈನ್ ನಂಬರ್ 1, 2, 3, 4, 5, 6, 7 ಅಂಡ್ 8 ಲೈನ್ಸ್. ಅರೌಂಡ್ 8 ಲೈನ್ಸ್ ಟೈಪ್ ಮಾಡಿದೆ. ಚಾಪ್ಟರ್ 2 ಎಲ್ಲಿದೆ ನೋಡಿ. ಎಸ್, ಅಲ್ಲೇ ಬಿಗಿನಿಂಗ್ ಆಫ್ ದಿ ಪೇಜ್ ಅಲ್ಲೇ ಇದೆ, ಸೆಕೆಂಡ್ ಪೇಜ್ ಅಲ್ಲಿ ಇದೆ. ಈಗ ನಾನು ಟೈಪ್ ಮಾಡ್ತಾ 7ನೇ ಪೇಜಿಗೆ ನಾ ಬಂದೆ ಅಂದ್ರು ಬಂದ್ರು ಪರವಾಗಿಲ್ಲ. ಯಾಕಂದ್ರೆ ಚಾಪ್ಟರ್ 2 ಎಲ್ಲಿರುತ್ತೆ ಗೊತ್ತಾ, ಅಗಿನ್ ಅದು ಆಟೋಮೆಟಿಕ್ ಥರ್ಡ್ ಪೇಜಿಗೆ ಜಂಪ್ ಆಗಿರುತ್ತೆ ಅಂಡ್ ಆ ಬಿಗಿನಿಂಗ್ ಆಫ್ ದಿ ಪೇಜ್ ಅಲ್ಲಿ ಇರುತ್ತೆ. ಅಂದ್ರೆ ನೀವು ಯಾವುದೇ ಚಾಪ್ಟರ್ ನ ನೆಕ್ಸ್ಟ್ ಪೇಜಿಗೆ ತಗೊಂಡ್ ಹೋಗ್ಬೇಕಂದ್ರೆ ಎಂಟರ್ ಪ್ರೆಸ್ ಮಾಡಬಾರ್ದು, ಪೇಜ್ ಬ್ರೇಕ್ ಪ್ರೆಸ್ ಮಾಡಬೇಕು. ಅಂದ್ರೆ ನ್ಯೂ ಪೇಜಿಗೆ ಹೋಗೋಕೆ ಯಾವ ಆಪ್ಷನ್ ಯೂಸ್ ಮಾಡಿ, ಪೇಜ್ ಬ್ರೇಕ್ ಯೂಸ್ ಮಾಡಿ. ಡೋಂಟ್ ಯೂಸ್ ಎಂಟರ್. ಈಗ ನಾನು ಮತ್ತೆ ಕಂಟ್ರೋಲ್ Z ಪ್ರೆಸ್ ಮಾಡ್ತೀನಿ. ಪ್ರೀವಿಯಸ್ ಹೇಗಿತ್ತು ಹಾಗೆ ತಗೊಂಡ್ಬೋಣ. ಮೀನ್ಸ್ ಪೇಜ್ ಬ್ರೇಕ್ ಆಪ್ಷನ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಈಗ ಚಾಪ್ಟರ್ 1 ಎಲ್ಲಿದೆ, ಚಾಪ್ಟರ್ 2 ಎಲ್ಲಿದೆ, ಇನ್ ಬಿಟ್ವೀನ್ ಅಂದ್ರೆ ಎರಡು ನಡುವಕ್ಕೆ ನನಗೊಂದು ಖಾಲಿ ಪೇಜ್ ಬೇಕಾಗಿದೆ, ಅಂದ್ರೆ ಬ್ಲಾಂಕ್ ಪೇಜ್ ಬೇಕಾಗಿದೆ. ಬ್ಲಾಂಕ್ ಪೇಜ್ ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಾ ಆಲ್ರೆಡಿ ಈಗ ಆಪ್ಷನ್, ಸೆಕೆಂಡ್ ಆಪ್ಷನ್ ಬ್ಲಾಂಕ್ ಪೇಜ್. ನೋಡಿ, ಚಾಪ್ಟರ್ ಎಲ್ಲಿದೆ ಅಲ್ಲೇ ಚಾಪ್ಟರ್ 2 ಇದೆ. ಚಾಪ್ಟರ್ 1 ಬಿಗಿನಿಂಗ್ ಅಲ್ಲಿ ಕರ್ಸರ್ ಇಡಬೇಕು ನೀವು. ನನಗೆ ಪೇಜ್ ನಂಬರ್ 1 ಅಲ್ಲಿ ಚಾಪ್ಟರ್ 1 ಬೇಕು, ಪೇಜ್ ನಂಬರ್ 3 ಅಲ್ಲಿ ಚಾಪ್ಟರ್ 2 ಬೇಕು ಅಂಡ್ ಪೇಜ್ ನಂಬರ್ 2 ಖಾಲಿ ಬೇಕು. ಮೀನ್ಸ್ ಐ ನೀಡ್ ಬ್ಲಾಂಕ್ ಪೇಜ್. ಅವಾಗ ನಾವು ಏನ್ ಮಾಡ್ಬೋದು, ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಬೋದು. ಅಂದ್ರೆ ಒಂದನೇ ಚಾಪ್ಟರ್ ಪೇಜ್ ನಂಬರ್ 1 ಅಲ್ಲಿ ಇದೆ, 7ನೇ ಪೇಜ್ ಖಾಲಿ ಇದೆ, ಬ್ಲಾಂಕ್ ಇದೆ ಅಂಡ್ 3ನೇ ಪೇಜ್ ಅಲ್ಲಿ ಚಾಪ್ಟರ್ 2 ಇದೆ. ಅಂದ್ರೆ ಚಾಪ್ಟರ್ ನಂಬರ್ 2 ಅಂಡ್ 1 ಮಿಡಲ್ ಅಲ್ಲಿ ಏನಿದೆ, ಒಂದು ಖಾಲಿ ಪೇಜ್ ಇದೆ. ದಟ್ ಈಸ್ ವಾಟ್ ಬ್ಲಾಂಕ್ ಪೇಜ್. ಓಕೆ,
ಸೊ ಪೇಜ್ ಬ್ರೇಕ್ ಗೊತ್ತಾಗಿದೆ ಅಂಡ್ ಬ್ಲಾಂಕ್ ಪೇಜ್ ಗೊತ್ತಾಗಿದೆ. ನೆಕ್ಸ್ಟ್ ಇಸ್ ಕವರ್ ಪೇಜ್. ನಿಮಗೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ತಗೊಂಡಾಗ ಮೇಲ್ಗಡೆ ಒಂದು ಪೇಜ್ ಕಾಣಿಸುತ್ತೆ, ಆ ಪೇಜ್ಗೆ ನಾವೇನಂತ ಕರಿಬೇಕು, ಕವರ್ ಪೇಜ್. ನೋಡಿ, ಕವರ್ ಪೇಜ್ ಡಿಸೈನ್ ಮಾಡೋಕೆ ನಾವು ಫೋಟೋಶಾಪ್ ಯೂಸ್ ಮಾಡ್ಬೋದು, ಕೊರಲ್ ಡ್ರಾ ಯೂಸ್ ಮಾಡ್ಬೋದು, ಡಿಸೈನಿಂಗ್ ಸಾಫ್ಟ್ವೇರ್ಸ್ ಇನ್ ಡಿಸೈನ್ ಯೂಸ್ ಮಾಡ್ಬೋದು, ಇಲಿಸ್ಟ್ರೇಟರ್ ಯೂಸ್ ಮಾಡ್ಬೋದು, ನಿಮ್ ಸಿಸ್ಟಮ್ಯಾಟಿಕ್ ಒಂದು ಕವರ್ ಪೇಜ್ ನ ಡಿಸೈನ್ ಮಾಡ್ಬೋದು. ಬಟ್ ಅದೇ MS Word ಅಲ್ಲಿ ಸ್ವಲ್ಪ ರೆಡಿಮೇಡ್ ಟೆಂಪ್ಲೇಟ್ಸ್ ಇದೆ. ಯೂಸಿಂಗ್ ದೀಸ್ ಟೆಂಪ್ಲೇಟ್ಸ್, ಈ ಟೆಂಪ್ಲೇಟ್ಸ್ ಮುಖಾಂತರ ನೀವು ಕವರ್ ಪೇಜ್ ನ ಡಿಸೈನ್ ಮಾಡ್ಬೋದು. ಈಗ ನಾನು ಒಂದು ಕವರ್ ಪೇಜ್ ನ ಡಿಸೈನ್ ಮಾಡ್ತೀನಿ, ಒಂದು ಟೆಂಪ್ಲೇಟ್ ಯೂಸ್ ಮಾಡ್ಬಿಟ್ಟು. ಈ ಟೆಂಪ್ಲೇಟ್ ತಗೊಳ್ತೀನಿ. ನೋಡಿ, ಫಸ್ಟ್ ಪೇಜ್ ಏನ್ ಬಂತು, ಕವರ್ ಪೇಜ್ ಬಂತು. ಅಂಡ್ 2ನೇ ಪೇಜ್ ಅಲ್ಲಿ ಚಾಪ್ಟರ್ 1 ಇದೆ, 3ನೇ ಪೇಜ್ ಖಾಲಿ ಇದೆ, ಅಂಡ್ 4ನೇ ಪೇಜ್ ಅಲ್ಲಿ ಚಾಪ್ಟರ್ 2 ಇದೆ. ಈಗ 1ನೇ ಪೇಜ್ ಅಲ್ಲಿ ನಾನು ಕವರ್ ಪೇಜ್ ನ ಡಿಸೈನ್ ಮಾಡ್ತಾ ಇದ್ದೀನಿ. ನನಗೆ ಕವರ್ ಪೇಜ್ ಬಂದ್ಬಿಟ್ಟು ಕಂಪ್ಯೂಟರ್ ಅವೇರ್ನೆಸ್ ಕವರ್ ಪೇಜ್ ಬೇಕಾಗಿದೆ. ಅಂದ್ರೆ ಟೈಟಲ್ ಆಫ್ ದಿ ಬುಕ್ ಏನು, ಕಂಪ್ಯೂಟರ್ ಅವೇರ್ನೆಸ್. ಓಕೆ, ಕಂಪ್ಯೂಟರ್ ಅವೇರ್ನೆಸ್ ಅಲ್ಲಿ ಕಂಪ್ಯೂಟರ್ ಸಂಬಂಧಪಡುವಂತ ಮಾಹಿತಿ ಇದೆ. ಅಂಡ್ ಈ ಇಮೇಜ್ ಬೇಡ, ಇಮೇಜ್ ಡಿಲೀಟ್ ಮಾಡ್ತೀನಿ ನಾನು. ಅಂಡ್ ಕೆಳಗಡೆ ಆಥರ್ ಹೆಸರು ಬೇಕಂದ್ರೆ ಆಥರ್ ಹೆಸರು ಬರೀಬಹುದು ನೀವು. ಆಥರ್ ಹೆಸರು, ಆಥರ್ ನೇಮ್, ಅಂಡ್ ಕಂಪ್ನಿ ನೇಮ್ ಬೇಕಂದ್ರೆ ಕಂಪ್ನಿ ನೇಮ್. ನಾನು ಅದ್ರ ಬದಲಿಗೆ ವೆಬ್ಸೈಟ್ ಹೆಸರು ಬರೀತೀನಿ. www. mycreativecourse.com. ಓಕೆ, ಸೊ ಇದು ನನಗೆ ಡೇಟ್ ಅವಶ್ಯಕತೆ ಇಲ್ಲ, ಡೇಟ್ ನ ಡಿಲೀಟ್ ಮಾಡ್ತೀನಿ. ನನಗೊಂದು ಇಲ್ಲಿ ಇಮೇಜ್ ಬೇಕಂದ್ರೆ ಫಸ್ಟ್ ಕರ್ಸರ್ ಹೊರಗಡೆ ಇಡಿ. ಇಮೇಜ್ ಬೇಕಂದ್ರೆ ಕ್ಲಿಪ್ ಆರ್ಟ್ ಯೂಸ್ ಮಾಡಿ. ಕ್ಲಿಪ್ ಆರ್ಟ್ ಒಳಗಡೆ ಪ್ರೀ ಡಿಫೈನ್ಡ್ ಇಮೇಜಸ್ ಇರುತ್ತೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಫರ್ದರ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾನು ಕಂಪ್ಯೂಟರ್ ಇಮೇಜ್ ತಗೊಳ್ತೀನಿ. ಓಕೆ, ಕಂಪ್ಯೂಟರ್ ಇಮೇಜ್ ತಗೋಣ. ಓಕೆ, ಕಂಪ್ಯೂಟರ್ ಇಮೇಜ್ ಮೂವ್ ಮಾಡ್ಬೇಕಂದ್ರೆ ಒಂದ್ಸಲ ಪೊಸಿಷನ್ ಚೇಂಜ್ ಮಾಡಿ ಅಂಡ್ ಅದು ಇಮೇಜ್ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಆ ಇಮೇಜ್ ಇರ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಲ್ಲಿ ಆ ಇಮೇಜ್ ನ ಪ್ಲೇಸ್ ಮಾಡಿ. ಈಗ ಆ ಇಮೇಜ್ ಸೈಜ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಎಸ್, ಇದು ನನ್ನ ಕವರ್ ಪೇಜ್. ನೋಡಿ, ಈ ರೀತಿ ನೀವು ಯಾವುದೋ ಒಂದು ಬುಕ್ಕಿನ ಕವರ್ ಪೇಜ್ ನ ಡಿಸೈನ್ ಮಾಡ್ಕೋಬಹುದು. ಇದು ಫಸ್ಟ್ ಪೇಜ್ ಇದೆ, ಸೆಕೆಂಡ್ ಪೇಜ್ ಅಲ್ಲಿ ಚಾಪ್ಟರ್ 1 ಇದೆ, ಥರ್ಡ್ ಪೇಜ್ ಅಲ್ಲಿ ಬ್ಲಾಂಕ್ ಇದೆ, ಅಂಡ್ ಫೋರ್ತ್ ಪೇಜ್ ಅಲ್ಲಿ ಚಾಪ್ಟರ್ 2 ಇದೆ. ಎಸ್, ನೋಡಬಹುದು ಇಲ್ಲಿ ಕಂಪ್ಲೀಟ್ ಕವರ್ ಪೇಜ್ ಡಿಸೈನ್ ಮಾಡಿದ್ದೀನಿ. ನಿಮಗೆ ಈ ಕವರ್ ಪೇಜ್ ಇಷ್ಟ ಆಗಿಲ್ಲ ಅಂದ್ರೆ ಅದೇ ಕವರ್ ಪೇಜ್ ಅಲ್ಲಿ ಹೋಗಿ ನಿಮ್ಗೆ ಬೇಕಂದ್ರೆ ರಿಮೂವ್ ಕರೆಂಟ್ ಕವರ್ ಪೇಜ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿಂದ ಆ ಕವರ್ ಪೇಜ್ ನ ರಿಮೂವ್ ಮಾಡ್ಬೋದು. ನಿಮಗೆ ಮತ್ತೆ ಬೇರೆ ಕವರ್ ಪೇಜ್ ಬೇಕಂದ್ರೆ ಇಲ್ಲಿ ಮತ್ತೆ ಬೇರೆ ಬೇರೆ ತರ ಕವರ್ ಪೇಜ್ ಇದೆ. ನಿಮ್ಗೆ ಯಾವ ಕವರ್ ಪೇಜ್ ಇಷ್ಟ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಅಂಡ್ ಆ ಕವರ್ ಪೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಂಗೆ ಇದು ಇಷ್ಟ ಆದ್ರೆ ಇದೇ ಕವರ್ ಪೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಆಟೋಮೆಟಿಕ್ ಅದು ನೀವು ಒಂದ್ಸಲ ಆಡ್ ಮಾಡಿರ್ತೀರಾ, ಪ್ರೀವಿಯಸ್ ಕಂಟೆಂಟ್ ತಗೊಳುತ್ತೆ. ನಿಮಗೆ ಇಲ್ಲಿ ಫರ್ದರ್ ಎಂತ ಆಡ್ ಮಾಡಿತ್ತು ಅಂದ್ರೆ ಸಬ್ ಟೈಟಲ್ ಆಗಲಿ, ಡೇಟ್ ಆಗಲಿ, ಅದಕ್ಕೆ ಸ್ವಲ್ಪ ಕಂಟೆಂಟ್ ಆಡ್ ಮಾಡಿತ್ತು ಅಂದ್ರೆ ಕಂಟೆಂಟ್ ನ ಆಡ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಪೇಜಸ್ ಗ್ರೂಪ್ ಅಂತ ಹೇಳ್ಬೋದು. ಅಂಡ್ ಈ ಕವರ್ ಪೇಜ್ ಬೇಡ ಅಂದ್ರೆ ನಾನು ಅದೇ ಕವರ್ ಪೇಜ್ ಹೋಗ್ಬಿಟ್ಟು ರಿಮೂವ್ ಕರೆಂಟ್ ಕವರ್ ಪೇಜ್ ಅಂತ ಹೇಳ್ತೀನಿ. ಮೀನ್ಸ್ ದಿಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಪೇಜಸ್ ಗ್ರೂಪ್. ಪೇಜಸ್ ಅಲ್ಲಿ ಕವರ್ ಪೇಜ್ ಇದೆ, ಬ್ಲಾಂಕ್ ಪೇಜ್ ಅಂಡ್ ಪೇಜ್ ಬ್ರೇಕ್. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ ಅಂಡ್ ವಿಡಿಯೋನ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಹಾಗೆ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಂಪ್ಲೀಟ್ ವಿಡಿಯೋ.